ಬಿಸ್ಕೆಟ್ ಪ್ಯಾಕ್ ಮಾಡಿರೋದು ನೋಡಿ, ಅದರಲ್ಲಿರೋ ಬಿಸ್ಕೆಟ್ ಕ್ವಾಂಟಿಟಿ ನೋಡಿ, ಟೇಸ್ಟ್ ನೋಡಿ, ನನಗಂತೂ ಇಷ್ಟ ಆಯಿತು. ಪ್ರೈಸ್ ಕೇಳಾದ್ಮೇಲೆ ಶಾಕ್ ಆಯಿತು. ನಿಮಗೂ ಪಕ್ಕಾ ಶಾಕ್ ಆಗುತ್ತೆ. ಏನು ಎತ್ತ ಬಿಸ್ಕೆಟ್ ಪ್ರೈಸ್ ಎಷ್ಟು ಅಂತೇಳಿ ಲಾಗಲ್ಲಿ ತಿಳಿಸ್ಕೊಡ್ತೀನಿ. ಹಾಗೆ ಅಪ್ಪ ಅಮ್ಮ ಊರಿಂದ ರಿಟರ್ನ್ ಬಂದಿದ್ದಾರೆ, ಏನೇನು ತಂದಿದ್ದಾರೆ ಅಂತೇಳಿ ಪೂರ್ತಿ ಲಾಗಲ್ಲಿರುತ್ತೆ. ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಪೂರ್ಣಿಮಾ ಜಗದೀಶ್ ಡೈಲಿ ಲಾಗ್ಸ್ಗೆ. ನಿಂದೆ ನಮ್ಮಪ್ಪ ಇವತ್ತು ಎಲ್ಲದಕ್ಕಿಂತ ಬೇಗನೆ ನನ್ನ ಕೆಲಸ ಮುಗೀತು. ಹಾಗೆ ಟಿಫನ್ ಎಲ್ಲ ಮಾಡಿದ್ದಾಗಿತ್ತು. ಹೀಗೆ ಹಸ್ಬೆಂಡ್ ಕೂತ್ಕೊಂಡು ಆನ್ಲೈನಲ್ಲಿ ಆರ್ಡ್ರ್ ಮಾಡ್ತಾಯಿದ್ರು, ಸ್ವಲ್ಪ ಗ್ರಾಸರಿ ತರಬೇಕು ಅಂತೇಳಿ. ಹೊರಗಡೆ ಹೋಗೋಣ ಅಂದರೆ ಸ್ವಲ್ಪ ಮಳೆ ಥರ ಇತ್ತು, ನನಗೂ ಹೊರಗಡೆ ಹೋಗೋಕ್ಕೆ ಕಷ್ಟ ಆಗಲ್ಲ. ಸರಿ ಅಂತೇಳಿ ಏನೇನು ತರಿಸಿದ್ರು ಅಂತೇಳಿ ನೋಡ್ತಾ ಇದ್ದೆ. ಸೊ ಅವಾಗ ಹೇಳಿದ್ರು ಅದರಲ್ಲಿ ಒಂದು ಬಿಸ್ಕೆಟ್ ಪ್ಯಾಕೆಟ್ ತರಿಸಿದ್ದೀನಿ, ಸೊ ಅದು ಪ್ಯಾಕಿಂಗ್ ಹೇಗಿದೆ ಅಂತೇಳಿ ಟೇಸ್ಟ್ ಮಾಡಿ ಹೇಳು, ಕೊನೆಗೆ ಅದ್ರ ಪ್ರೈಸ್ ಹೇಳ್ತೀನಿ ಅಂತ ಅಂದರು. ಅದಕ್ಕೆ ನಾನು ಅಂದೆ, ಏನಕ್ಕೆ ಇಷ್ಟು ಕಾಸ್ಟ್ಲಿ ಬಿಸ್ಕೆಟ್ ಎಲ್ಲ ತರಿಸ್ತೀರಾ ಅಂತೇಳಿ, ನೀವು ಫಸ್ಟು ಟೇಸ್ಟ್ ಮಾಡಿಬಿಟ್ಟು ಹೇಳು, ಕೊನೆಗೆ ಪ್ರೈಸ್ ಹೇಳ್ತೀನಿ, ನಿನಗೆ ಅದು ಕಾಸ್ಟ್ಲಿನಾ ಇಲ್ವಾ ಅಂತೇಳಿ ನಿನಗೆ ಗೊತ್ತಾಗುತ್ತೆ. ಕಡೆಗೆ ಪ್ರೈಸ್ ಕೇಳಿ ದಯವಿಟ್ಟು ಶಾಕ್ ಆಗಬೇಡ, ಬೇಕಾದ್ರೆ ವಿತ್ ಪ್ರೂಫ್ ತೋರಿಸ್ತೀನಿ ಅಂತ ಅಂದರು. ಸರಿ ನೋಡೇ ಬಿಡೋಣ ಅಂತೇಳಿ ಮಿಕ್ಕಿದ್ದು ಏನೇನು ಗ್ರಾಸರಿ ತರಿಸಿದ್ರು ಸೊ ಅದನ್ನೆಲ್ಲ ತೆಗೆದಿಟ್ಕೊಂಡು ನೋಡೋಣ, ಈ ಬಿಸ್ಕೆಟನ್ನು ಟೇಸ್ಟ್ ಮಾಡೋಣ ಅಂತೇಳಿ ತೊಗೊಂಡೆ. ನಿಮಗೆ ಗೊತ್ತಲ್ಲ, ಮಕ್ಕಳಿರೋ ಮನೇಲಿ ಅವ್ರು ನಮ್ಮ ಕೈಲಿ ಏನೂ ಕೊಡಲ್ಲ, ಅವರೇ ಓಪನ್ ಮಾಡಬೇಕು. ಅದು ಓಪನ್ ಮಾಡಲಿ ಬರೋಕ್ಕೆ ಬಿಡಲಿ ಅವರೇ ಮಾಡಬೇಕು. ಇದು ಯಾವ ಬಿಸ್ಕೆಟ್ ಅಂದರೆ ಓಟ್ಸ್ ವಿತ್ ಆಲ್ಮಂಡ್ ಬಿಸ್ಕೆಟ್ ಅಂತ ಅನಿಸುತ್ತೆ. ಆ ಪ್ಯಾಕೆಟನ್ನು ನೋಡೋಕ್ಕೂ ಬಿಡ್ತಾ ಇಲ್ಲ ನನ್ನ ಮಗ. ಮೇಲ್ಗಡೆ ಪ್ಯಾಕಿಂಗ್ ಎಲ್ಲ ತುಂಬ ಚೆನ್ನಾಗಿತ್ತು, ಒಳ್ಳೆ ಕ್ವಾಲಿಟಿಲೇ ಪ್ಯಾಕಿಂಗ್ ಮಾಡಿದ್ದಾರೆ ಅಂತ ಅಂದ್ಕೊಂಡು ಓಪನ್ ಮಾಡಿದೆ. ಸೊ ಒಳಗಡೆ ಬಂದು 8 to 10 ಪೀಸ್ ಪ್ಯಾಕೆಟ್ ಇತ್ತು. ಪರ್ ಪ್ಯಾಕೆಟಲ್ಲಿ 2 ಬಿಸ್ಕೆಟ್ಸ್ ಇತ್ತು. ಸರಿ ಅಂತೇಳಿ ತೊಗೊಂಡೆ. ಓಟ್ಸ್ ಬಿಸ್ಕೆಟು ನಾನು ಫಸ್ಟು ಟೈಮು ಟೇಸ್ಟ್ ಮಾಡ್ತಾ ಇರೋದು. ಇದಕ್ಕಿಂತ ಮುಂಚೆ ಅದು ನ್ಯೂಟ್ರಿಷಿಯನ್ ಬಿಸ್ಕೆಟ್ ಅಂತೇನೋ ಬರ್ತಿತ್ತು, ಸೊ ಅದನ್ನು ತಿಂತಾ ಇದ್ದೆ, ರಾಗಿ ಬಿಸ್ಕೆಟ್ ಆ ಥರ. ಸೊ ಓಟ್ಸ್ ಬಿಸ್ಕೆಟು ಫಸ್ಟು ಟೈಮು, ಹೇಗಿರುತ್ತೋ ಏನೋ ಗೊತ್ತಿಲ್ಲ. ಸೊ ಓಪನ್ ಮಾಡಿ ಕೊಡ್ತಿದ್ದಾರೆ, ಟೇಸ್ಟ್ ಮಾಡಿಬಿಟ್ಟು ಹೇಗಿದೆ ಅಂತ ಹೇಳ್ತೀನಿ. ಟೇಸ್ಟ್ ವೈಸು ತುಂಬ ಚೆನ್ನಾಗಿತ್ತು, ಸೇಮ್ ಹೇಗೆ ರಾಗಿ ಬಿಸ್ಕೆಟ್ ತಿಂತೀವೋ ಅದೇ ಥರ ಇತ್ತು. ಈ ಮಧ್ಯದಲ್ಲಿ ಬೇರೆ ಬಿಸ್ಕೆಟ್ಸ್ಗೆ ಕ್ಯಾಶುಯಲ್ಲ ಸಿಗುತ್ತಲ್ಲ, ಅದೇ ಥರ ಆಲ್ಮಂಡು ಸಹ ಸಿಗ್ತಾಯಿತ್ತು. ಸೊ ಕಡೆಗೆ ನಾನು ಇದನ್ನು ಪ್ರೈಸ್ ಕೇಳಿದೆ ಎಷ್ಟು ಅಂತೇಳಿ. ಸೊ ಇಷ್ಟು ಅಂತ ಹೇಳಿದ್ರು, ನಾನು ಅದನ್ನು ಬಿಲೀವ್ ಮಾಡಲಿಲ್ಲ. ಯಾರು ಇವಾಗ ಇಷ್ಟು ಕಡಿಮೆ ಪ್ರೈಸಿಗೆ ಕೊಡ್ತಾರೆ? ಇವಾಗ ಒಬ್ರೊಬ್ರು ಒಂದೊಂದು ಕಡೆ ₹1 ವ್ಯಾಲ್ಯೂನೇ ಇರಲ್ಲ. ಸೊ ಇಷ್ಟು ಕಡಿಮೆ ಕೊಡ್ತಿದ್ದಾರೆ, ಎಕ್ಸ್ಪೈರಿ ಆಗಿದೆಯಾ ಚೆಕ್ ಮಾಡೋಣ ಅಂತೇಳಿ. ಸೊ ಇಲ್ಲ, ಏನೋ ಮೇ ಬಿ ಹೊಸದಾಗಿ ಇಂಟ್ರಡ್ಯೂಸ್ ಮಾಡಿಸಿದ್ದಾರೆ ಅನಿಸುತ್ತೆ. ಸೊ ಹಾಗಾಗಿ ಅಂದರು. ಸೊ ಪ್ರೈಸು ಬಂದು ಇದು ₹1. ಏನಕ್ಕೆ ಶಾಕ್ ಆಯಿತು ಅಂತಂದರೆ, ಮಿನಿಮಮ್ ಏನಿಲ್ಲ ಅಂದರು ಅದರಲ್ಲಿ ಒಂದು 20 ಬಿಸ್ಕೆಟ್ಸ್ ಇತ್ತು. ಇವಾಗ 8 ಪ್ಯಾಕೆಟ್ಸ್ ಅಂತ ಅಂದರು, ಪರ್ ಇದ್ದಂತಂದ್ರು ಒಂದು 10 to 12 ಬಿಸ್ಕೆಟ್ಸ್ ಇತ್ತು. ಸೊ ಹಾಗಾಗಿ ಶಾಕ್ ಆಯಿತು. ಸೊ ನಾನು, ಪಾಪು ಮತ್ತು ಇವರು 3 ಜನನೂ ಒಂದೊಂದು ಟೇಸ್ಟ್ ಮಾಡಿದ್ವಿ, ತುಂಬ ಚೆನ್ನಾಗಿತ್ತು. ಇನ್ ಕೇಸ್ ನಿಮಗೇನಾದರೂ ಈ ಬಿಸ್ಕೆಟ್ ಇಷ್ಟ ಆದರೆ, ಐ ಥಿಂಕ್ ನಾವು ತರಿಸಿದ್ದು ಬ್ಲಿಂಕಿಟಲ್ಲಿ ಅನಿಸುತ್ತೆ, ಓಟ್ಸ್ ವಿತ್ ಆಲ್ಮಂಡ್ ಬಿಸ್ಕೆಟ್ ಅಂತ ಮೇ ಬಿ ಸರ್ಚ್ ಮಾಡಿದ್ರೆ ಸಿಗ್ಬೋದೇನೋ. ನಮ್ಗೆ ಇವತ್ತು ಆಫರ್ ಇದ್ದಿದ್ದು ಸಿಕ್ತು, ಅಥವಾ ಇದನ್ನು ಆಫರ್ ಬಿಟ್ಟಿದ್ದಾರೋ ನಮಗೆ ಗೊತ್ತಿಲ್ಲ. ಸೊ ಆಟೋಮೆಟಿಕಲಿ ನಮಗೆ ಸಿಕ್ಕಿದ್ದು. ಸೊ ತುಂಬ ಖುಷಿ ಆಯಿತು ಬಿಸ್ಕೆಟನ್ನು ಟೇಸ್ಟ್ ಮಾಡಿ. ಸೊ ಅಪ್ಪ ಅಮ್ಮ ರಿಟರ್ನ್ ಬಂದಿದ್ದಾರೆ. ಸೊ ಮನೇಲೆಲ್ಲ ಕೆಲಸ ಮುಗಿಸ್ಕೊಂಡು ಅಮ್ಮನ ಮನೆಗೆ ಬಂದೆ, ಕೀ ಎಲ್ಲ ತೊಗೊಂಡು ಅವ್ರಿಗೇನಾದರೂ ಸ್ವಲ್ಪ ಟೀ ಮಾಡಿಕೊಡೋಣ ಅಂಥೇಳಿ. ಮಳೇಲಿ ಬೇರೆ ಸಿಕ್ಕಾಪಟ್ಟೆ ನೆಂದಿದ್ರು. ತಿಂಡಿ ಏನಾದರೂ ನೆಂದೋಗ್ಬಿಟ್ಟಿದೆಯಾ ಫಸ್ಟು ನೋಡು ಅಂತೇಳಿ ಹೇಳಿದ್ರು. ಸರಿ ಅಂತೇಳಿ ಎಲ್ಲ ಒಂದು ಕಡೆಯಿಂದ ಓಪನ್ ಮಾಡ್ಕೊಂಬರ್ತಿದ್ದೆ. ಹೇಳಿದ್ನಲ್ಲ, ಹೀಗೆ ಊರಲ್ಲಿ ಅಪ್ಪ ರಾಮನ ಕಾರ್ಯ ಇತ್ತಲ್ಲ, ಸೊ ಗೊತ್ತಲ್ಲ, ಆಲ್ಮೋಸ್ಟು ಕಾರ್ಯಕ್ಕೆ ಬಂದವ್ರಿಗೆಲ್ಲ ಬರೀ ಕೈಲಿ ಕಳ್ಸಂಗಿರಲ್ಲ. ಕಜ್ಜಾಯ, ಕರ್ಜಿಕಾಯಿ, ಮನೇಲಿ ಏನು ಸಿಹಿ ತಿಂಡಿ ಮಾಡಿರ್ತೀವೋ ಸೊ ಅದನ್ನು ಕೊಟ್ಟು ಕಳಿಸ್ಬೇಕಾಗುತ್ತೆ. ಸೊ ಹಾಗಾಗಿ ಎಲ್ಲ ಮಾಡಿದ್ರಲ್ಲ, ನಾವು ಸ್ವಲ್ಪ ಹೋಗೋಕ್ಕಾಗಲಿಲ್ಲ. ಸರಿ ಅಂತೇಳಿ ಎಲ್ಲ ತೊಗೊಬಂದಿದ್ರು. ಕರ್ಜಿಕಾಯಿ, ಕಜ್ಜಾಯ, ಚಕ್ಲಿ, ನಿಪ್ಪಟ್ಟು, ಎಳ್ಳುಂಡೆ, ವಡೆ, ತುಂಬ ವೆರೈಟೀಸ್ ಮಾಡಿದ್ದಾರೆ. ಹಾಗೆ ಅಲ್ಲಿ ಬಂದು ನಾನ್ ವೆಜ್ ಅಡುಗೆನೇ ಮಾಡಿದ್ದು. ಸೊ 4 ಡೇಸಿಂದ ಮಾಡಿದ್ದಾರೆ ಇಷ್ಟೊಂದು ತಿಂಡಿನ. ಎಲ್ಲ ಕಜ್ಜಾಯ ಇರ್ಬೋದು, ಕರ್ಜಿಕಾಯಿ ಇರೋದು ಎಲ್ಲ 4 kg ಮಾಡಿರೋದು. ಅದನ್ನು ಪ್ರಿಪೇರ್ ಮಾಡಿ ಬೇಯಿಸೋರು ಸೊಂಟ ಕೈ ಏನಾಗಿರುತ್ತೆ ಅಂತೇಳಿ ಅವ್ರಿಗೆ ಗೊತ್ತು. ನಮ್ಮ ಅಮ್ಮ ಅಪ್ಪ ಅಂತೂ ಸಿಕ್ಕಾಪಟ್ಟೆ ಸಾಕಾಗಿ ಹೋಗ್ಬಿಟ್ಟಿದ್ದಾರೆ. ಸರಿ ಅಂತೇಳಿ ಎಷ್ಟಾಗುತ್ತೋ ಅಷ್ಟು ಹೆಲ್ಪ್ ಮಾಡೋಣ ಅಂತೇಳಿ ಬಂದೆ. ಸೊ ಇಲ್ಲಿ ನೋಡಿ, ಇದನ್ನು ಮಿಸ್ ಮಾಡಿಬಿಟ್ಟೆ. ಇದೇನು ಚಿರೋಟಿನ ದೊಡ್ಡ ಪೂರಿನ ಏನೋ ಮಾಡಿದ್ದಾರೆ, ಕೋಡ್ಬಳೆನೂ ಸಹ ಮಾಡಿದ್ದಾರೆ. ಸೊ ನಮ್ಮ ಕಡೆ ಅಂತೂ ಯಾರಾದರೂ ತೀರ್ಕೊಂಡ್ರೆ ಅವ್ರಿಗೆ ಎಡೆ ಹಾಕೋದಾದ್ರೆ ವೆರೈಟಿ ಅಂತೂ ಸಖತ್ತಾಗಿ ಮಾಡ್ತಾರೆ. ನಾನು ಆಲ್ಮೋಸ್ಟ್ ನೋಡಿದ್ದೀನಿ, ಹಾಸನ, ತುಮಕೂರು, ಕುಣಿಗಲ್ಲು ಈ ಕಡೆ ಎಲ್ಲ ಈ ತಿಂಗಳ ಎಡೆ ಹಾಕೋರಾಗಿರ್ಬೋದು, ತಿಥಿಗೆಲ್ಲ ಆಗಿರ್ಬೋದು, ಸಿಕ್ಕಾಪಟ್ಟೆ ವೆಜ್ಜು ನಾನ್ ವೆಜ್ಜಲ್ಲಂತೂ ಸಖತ್ತಾಗಿ ವೆರೈಟಿ ಮಾಡ್ತಾರೆ. ಒಬ್ಬಟ್ಟೆಲ್ಲ ಮಾಡಿದ್ರಂತೆ. ಸೊ ಅದು ತರಷ್ಟರಲ್ಲಿ ಇದಾಗುತ್ತೆ ಅಂತೇಳಿ. ಸೊ ನೋಡ್ತಾ ಇರ್ಬೋದು, ನಮ್ಮ ಅಪ್ಪ ಪಾಪ ಯಾವ ಬಟ್ಟೆ ವಾಶ್ ಆಗಿದೆ, ಯಾವ ಬಟ್ಟೆ ವಾಶ್ ಆಗಿಲ್ಲ ಅಂತೇಳೆಲ್ಲ ಸೆಗ್ರಿಗೇಟ್ ಮಾಡ್ತಿದ್ದಾರೆ. ಸೊ ವಿಡಿಯೋ ಮಾಡ್ಬೇಕಾದ್ರೆ ನನ್ನನ್ನೇ ನೋಡ್ತಿದ್ರು, ಏನವ ಮಾಡ್ತಿದ್ಯಾ ಅಂತೇಳಿ. ನಿಂದೆ ನಮ್ಮಪ್ಪ ನನ್ನ ಮಗ ಅಂತೂ ನಮ್ಮ ಅಪ್ಪನ ನೋಡಿ ಒಂದೇ ಸಮ ಕಿರ್ಚ್ತಾ ಇದ್ದಾನೆ. 4 ಡೇಸಿಂದ ಬೇರೆ ಇರಲಿಲ್ವಲ್ಲ. ಸೊ ತಾತ ಕೂದಲೆಲ್ಲೋಯ್ತು, ನೀ ಎಲ್ಲಿಗೆ ಹೋಗಿದ್ದೆ, ಕೂದಲು ಯಾರು ಈಸ್ಕೊಂಡ್ರು ಅಂತೇಳಿ ಸಿಕ್ಕಾಪಟ್ಟೆ ಕ್ವಶನ್ ಮಾಡ್ತಿದ್ದಾನೆ.
ಸೊ ಅವ್ನು ಕ್ವಶನ್ ಮಾಡ್ತಾರದು ಅದು ಆ್ಯಕ್ಚುಲಿ ವಾಯ್ಸು ಕಿರ್ಚ್ಕೊಂಡು ಮಾತಾಡೋದಕ್ಕೆ ಕೇಳಿಸ್ತಾ ಇರಲಿಲ್ಲ. ಸೊ ಅದಕ್ಕೆ ನಮ್ಮಪ್ಪ ಯಾಕವ ವೀಡಿಯೋ ಮಾಡ್ತಿದ್ವಿ ಅಂದರೆ ಅದಕ್ಕೆ ಹೇಳ್ತಾ ಇದ್ದೆ, ನಿಮ್ಮ ಮೊಮ್ಮಗ ಕಿರ್ಚೋದೆಲ್ಲ ಕೇಳಿಸ್ಲಿ, ಸೊ ತಾತ ಬೋಡ ಅಂತೇಳಿ ರೇಗಿಸ್ತಿದ್ದಾನೆ ಅಂತೇಳಿ ಕೇಳಿಸ್ಲಿ ಅಂತೇಳಿ ಹೇಳ್ತಿದ್ದೆ. ಸೊ ಎಷ್ಟಾಗುತ್ತೋ ಅಷ್ಟೆಲ್ಲ ಮಾಡಿಕೊಟ್ಬಿಟ್ಟು ಸಗ್ರಿಗೇಟ್ ಮಾಡಿಕೊಟ್ಬಿಟ್ಟು ಸೊ ಮನೆಗೆ ಬಂದೆ. ಬಿಕಾಸ್ ಅಲ್ಲೇ ಇದ್ದರೆ ಪಾಪು ಅವ್ರಿಗೆ ಸ್ವಲ್ಪ ನಿದ್ದೆ ಮಾಡೋಕ್ಕೂ ಕೊಡಲ್ಲ. ಅವ್ರಿಗೂ 4 ಡೇಸಿಂದ ಕಂಟಿನ್ಯೂಸ್ ಆಗಿ ಕೆಲಸ, ಜಾಗ ಬೇರೆ ಸೆಟ್ ಆಗಿರಲ್ಲ, ನಿದ್ದೆ ಬೇರೆ ಬಂದಿರಲ್ಲ, ಹೆವಿ ಮಳೆ ಇರೋದ್ರಿಂದ ಚಳಿ ಬೇರೆ ಸಿಕ್ಕಾಪಟ್ಟೆ ಇತ್ತು. ಅವ್ರೊಂದು ಸ್ವಲ್ಪ ರೆಸ್ಟ್ ಮಾಡಲಿ ಅಂತೇಳಿ ಮಗುನ ಕರ್ಕೊಬಂದೆ. ಇದಾಗಿತ್ತು ಇವತ್ತಿನ ವ್ಲಾಗ್. ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಹೀಗೆ ನೋಡ್ತಾ ಇರಿ ಅಂತ ತಿಳಿಸ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು. ಹ್ಯಾವ್ ಎ ಗುಡ್ ಡೇ ಟು ಆಲ್ ಆ್ಯಂಡ್ ಗುಡ್ ನೈಟ್ ಟು ಆಲ್.